ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಮತ್ತು ನರಸಿಂಹ ಜಯಂತಿಯ ಶುಭಾಶಯಗಳು. ಕೆಲ ಸಮಯಗಳ ಹಿಂದೆ ನಾನು ನನ್ನ ಯಜಮಾನರ ಜತೆ ಹೋಗಿದ್ದ ಅದೊಂದು ಪ್ರವಾಸ ನನ್ನ ನೆನಪಿನ ಅಂಗಳದಿಂದ ಮಾಸುವುದೇ ಇಲ್ಲ. ಆಂಧ್ರ ಪ್ರದೇಶದ ಕೆಲವೊಂದು ದೇವಸ್ಥಾನಗಳನ್ನು ಭೇಟಿ ನೀಡುವ ಉದ್ದೇಶದಿಂದ ನಾನು ಮತ್ತು ನನ್ನ ಯಜಮಾನರು ಹೊರಟಿದ್ದ ಆ ಪ್ರವಾಸದಲ್ಲಿ ನಾವು ಶ್ರೀಶೈಲ, ರಾಮಪ್ಪ ದೇವಾಲಯ, ರಾಮೋಜಿ ಫಿಲಂ ಸಿಟಿ ಇತ್ಯಾದಿ ಸ್ಥಳಗಳನ್ನು ಭೇಟಿ ಮಾಡುವ ಜತೆಗೆ ಅಹೋಬಿಲಂನ ನರಸಿಂಹ ಕ್ಷೇತ್ರಕ್ಕೂ ಭೇಟಿ ನೀಡಿದ್ದೆವು. ಎಲ್ಲ ದೇವಾಲಯಗಳ ಹಾಗೆಯೇ ಇದೂ ಒಂದು ದೇವಾಲಯ ಎಂಬ ಅಭಿಪ್ರಾಯದಿಂದ ಸಾಮಾನ್ಯ ಉಡುಗೆ ತೊಡುಗೆ, ಸಣ್ಣದೊಂದು ಕೈಚೀಲ, ಸ್ವಲ್ಪ ಎತ್ತರದ್ದೇ ಅನ್ನಬಹುದಾದ ಚಪ್ಪಲಿಗಳೊಂದಿಗೆ ಹೋಗಿದ್ದೆ. ಅಲ್ಲಿಗೆ ಹೋದ ನಂತರ ಅಹೋಬಿಲಂ ಎಂಬುವುದು ನವನರಸಿಂಹ ಕ್ಷೇತ್ರ ಎಂದೇ ಪ್ರಸಿದ್ಧಿ ಅಂತ ಗೊತ್ತಾಯಿತು. ಒಂದೇ ದಿನದಲ್ಲಿ ಅಲ್ಲಿರುವ 9 ನರಸಿಂಹನ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು ಎಂಬ ವಿಚಾರ ತಿಳಿದ ಮೇಲಂತೂ ನನ್ನ ಯಜಮಾನರು ಪಟ್ಟು ಹಿಡಿದು ನಿಂತೇ ಬಿಟ್ರು. ಬೆಳಿಗ್ಗೆ ವಾಹನ ನಿಲ್ಲುವ ಸ್ಥಳದಲ್ಲಿ ಇದ್ದ ಸರಕಾರಿ ರೆಸ್ಟೋರೆಂಟ್ ಒಂದರಲ್ಲಿ ತಿಂಡಿ ತೀರ್ಥಗಳನ್ನ ಮುಗಿಸಿ ಮೆಟ್ಟಿಲುಗಳ ಮೂಲಕವೇ ಬೆಟ್ಟವನ್ನು ಹತ್ತುವಂತಿದ್ದ ಆ ದುರ್ಗಮ ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ನಮ್ಮ ಪ್ರಯಾಣ ಆರಂಭವಾಯಿತು. ಎಷ್ಟು ದೂರದ, ಎಷ್ಟು ಹೊತ್ತಿನ ಮತ್ತು ಯಾವ ರೀತಿಯ ಪ್ರಯಾಣ ಎಂಬುದರ ಕಿಂಚಿತ್ತೂ ಮಾಹಿತಿ ಇರದ ನಾವು ಗುಂಪಿನಲ್ಲಿ ಗೋವಿಂದ ಅನ್ನುವಂತೆ ಜನಸಂದಣಿ ಯಾವ ಕಡೆಗೆ ಸಾಗುತ್ತದೆಯೋ ಆ ಕಡೆಗೆ ಸಾಗತೊಡಗಿದೆವು. ಹೋಗುತ್ತಾ ಹೋಗುತ್ತಾ ಮೆಟ್ಟಿಲುಗಳು ಮುಗಿದು ಕಡಿದಾದ ಕಲ್ಲು ಮುಳ್ಳು ತಿರುವುಗಳ ಏರು ತಗ್ಗುಗಳ ದಾರಿ ಆರಂಭವಾಯಿತು. ನನ್ನ ಎತ್ತರದ ಚಪ್ಪಲಿಯಲ್ಲಿಯೇ ಎಷ್ಟಾಗುತ್ತದೆಯೋ ಅಷ್ಟು ದೂರ ನಡೆದೆ. ಆಗುವುದಿಲ್ಲ ಎಂದಾದಾಗ ಚಪ್ಪಲಿ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಬರಿಗಾಲಿನಲ್ಲಿಯೂ ನಡೆದೆ. ಚೂಪು ಚೂಪಾದ ಕಲ್ಲುಗಳು ತುಂಬಿದ್ದ ಆ ದಾರಿ ನಿಜವಾಗಿಯೂ ದಾರಿಯೇ ಆಗಿರದೆ ಅದು ಆ ಬೆಟ್ಟ ಗುಡ್ಡಗಳ ನಡುವೆ ಮಳೆಗಾಲದಲ್ಲಿ ನೀರು ಹರಿದು ಹೋಗುವ ತೊರೆ, ಝರಿ ಎಲ್ಲವೂ ಆಗಿತ್ತು. ಅಲ್ಲಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ನೀರಿನ ಹರಿವು ಇದ್ದ ಆ ದಾರಿಯಲ್ಲಿ ಮಳೆಗಾಲದಲ್ಲಿ ನಮ್ಮ ಕುತ್ತಿಗೆಯವರೆಗೂ ನೀರು ಬರುತ್ತದೆ ಎಂದು ನಮ್ಮ ಜೊತೆಗೆ ಸಾಗುತ್ತಿದ್ದ ಮತ್ತು ಪ್ರತಿ ವರ್ಷವೂ ಅಲ್ಲಿಗೆ ಭೇಟಿ ನೀಡಿ ಗೊತ್ತಿದ್ದ ದಾರಿಹೋಕರು ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡೆ. ಕಠಿಣಾತಿ ಕಠಿಣ ದಾರಿಗಳಲ್ಲಿ ಪ್ರದಕ್ಷಿಣೆ ಮಾದರಿಯಲ್ಲಿ ಸಾಗುತ್ತಾ ದಾರಿ ಮಧ್ಯೆ ಸಿಗುವ ಒಂದೊಂದೇ ನರಸಿಂಹನ ಸಣ್ಣ ಸಣ್ಣ ಗುಡಿಗಳಲ್ಲಿ ದೇವರಿಗೆ ನಮಸ್ಕರಿಸುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದ ಹಾಗೆಯೇ ಹಸಿವೆ ಬಾಯಾರಿಕೆಯಿಂದ ಬಳಲಿ ಹೋದೆವು. ಈ ದುರ್ಗಮ ದಾರಿಯ ವ್ಯವಸ್ಥೆಗಳ ಬಗೆಗೆ ಕಿಂಚಿತ್ತೂ ಮಾಹಿತಿ ಇರದ ನಾವು ನಮ್ಮೊಂದಿಗೆ ನೀರನ್ನಾಗಲಿ ಅಥವಾ ಯಾವುದೇ ರೀತಿಯ ಆಹಾರವನ್ನಾಗಲಿ ತಂದು ಬಂದಿರಲೇ ಇಲ್ಲ. ಅಲ್ಲಿ ದಾರಿಯ ಬದಿಯಲ್ಲಿ ಯಾವುದೇ ರೀತಿಯ ತಿಂಡಿ ತಿನಿಸುಗಳ ವ್ಯವಸ್ಥೆಯೂ ಇರಲಿಲ್ಲ. ನೀವೇನಾದ್ರೂ ಹೋಗುವುದಾದರೆ ಬೆನ್ನಿಗೆ ಹಾಕುವ ಚೀಲಗಳಲ್ಲಿ ಒಂದಷ್ಟು ಆಹಾರ ಸಾಮಗ್ರಿಗಳನ್ನು ನೆನಪಿನಿಂದ ಕೊಂಡೊಯ್ಯಿರಿ ಎಂಬುದನ್ನು ನಾನಿಲ್ಲಿ ಒತ್ತಿ ಹೇಳುತ್ತೇನೆ. ಅಲ್ಲಲ್ಲಿ ಗುಡ್ಡಗಳ ಗರ್ಭದಿಂದ ಹನಿಯುತ್ತಿದ್ದ ನೀರಿನ ಧಾರೆಗಳಿಂದಲೇ ದಾಹ ತೀರಿಸಿಕೊಳ್ಳಬೇಕಿತ್ತು ನಾವು. ಸಾಗುವ ಹಾದಿಯಲ್ಲಿ ಸಿಗುತ್ತಿದ್ದ ಸಣ್ಣ ಸಣ್ಣ ತೊರೆಯಂತೆ ಇರುವ ನೀರಿನ ಹರಿವು ನಿಂತ ಜಾಗಗಳು ನಮಗೆ ದಣಿವನ್ನು ಆರಿಸಿಕೊಳ್ಳುವ ತಾಣಗಳಾಗಿದ್ದವು. ಆ ತಂಪಾದ ನೀರಿನಲ್ಲಿ ಪಾದಗಳನ್ನು ಇಡುತ್ತಿದ್ದಂತೆಯೇ ಜೀವ ಚೈತನ್ಯ ಒದಗಿದಂತೆ ಭಾಸವಾಗುತ್ತಿತ್ತು. ಕೇದಾರ ಇತ್ಯಾದಿ ಎತ್ತರದ ಪರ್ವತಗಳಲ್ಲಿ ಇರುವ ದೇವಾಲಯಕ್ಕೆ ನಡೆಯಲು ಆಗದಿರುವವರನ್ನು ಹೊತ್ತುಕೊಂಡು ಹೋಗುವ
ವ್ಯವಸ್ಥೆ ಇರುವಂತೆ ಇಲ್ಲಿಯೂ ಡೋಲಿಯಂತಹ ವ್ಯವಸ್ಥೆಗಳು ಇವೆ. ಸೂರ್ಯನು ತನ್ನ ಬೆಳಕಿನ ಕಿರಣಗಳನ್ನು ನೆಲಕ್ಕೆ ಸೋಕಿಸಲು ಭಯಂಕರ ಶ್ರಮ ಪಡುತ್ತಿರುವಂತೆ ಭಾಸವಾಗುತ್ತದೆ ಇಲ್ಲಿ. ಗೌವೆನ್ನುವಂತೆ ಮಸುಕು ಆವರಿಸಿರುವ ಆ ಕಾಡಿನ ನಡುವೆ ನಿರಂತರ ಜೀರುಂಡೆಯ ಸದ್ದಿನ ಜೊತೆಗೆ ಮಾತನಾಡಲು ಶಕ್ತಿಯೇ ಇಲ್ಲದೆ ನಮ್ಮ ಮೌನ ಪ್ರಯಾಣ ಸಾಗುತ್ತಲೇ ಇತ್ತು. ಅಲ್ಲೊಮ್ಮೆ ಇಲ್ಲೊಮ್ಮೆ ಮರಗಳ ಮಧ್ಯದಿಂದ ತೂರಿ ಬರುತ್ತಿದ್ದ ಬೆಳಕಿನಲ್ಲಿ ಕಾಣಿಸುತ್ತಿದ್ದ ಆಕಾಶಕ್ಕೂ ಮತ್ತು ನಮ್ಮ ದೃಷ್ಟಿಗೂ ನಡುವೆ ಅದಾವುದೋ ಸ್ತಂಭದ ರೀತಿಯ ಬೆಟ್ಟವೊಂದು ಇಣುಕುತ್ತಿತ್ತು. ಅದೇನಿರಬಹುದು, ಅಲ್ಲಿಗೂ ಹೋಗಲು ಇದೆಯೇ ಎಂಬ ಕೌತುಕದಲ್ಲಿಯೇ ಮೌನ ಪಯಣ ಮುಂದುವರಿಯುತ್ತಿತ್ತು. ಕೊನೆಯ ಹಂತದ ಪ್ರಯಾಣ ಎಂಬಂತೆ ವ್ಯವಸ್ಥಿತ ಮೆಟ್ಟಿಲುಗಳು ತುಂಬಾ ದೂರ ಸಾಗಿದ ನಂತರದಲ್ಲಿ ಸಿಗತೊಡಗಿದವು. ಆ ಮೆಟ್ಟಿಲುಗಳಿಗೆ ತಾಗಿಕೊಂಡೇ ಇರುವಂತಹ ಕಲ್ಲು ಬಂಡೆಗಳ ಬೆಟ್ಟಗಳ ಎಡೆಯಿಂದ ಚಿಮ್ಮುತ್ತಿದ್ದಂತಹ ತಂಪಾದ ನೀರಿನ ಜಲಪಾತದ ಹನಿಗಳು ಅಮೃತದ ಸಿಂಚನದಂತೆ ನಮ್ಮ ಮೈ ಮನಗಳನ್ನು ಪುಳಕಿತಗೊಳಿಸತೊಡಗಿದವು. ಆ ಬೆಟ್ಟದ ತೀರಾ ಎತ್ತರದಲ್ಲಿರುವಂತಹ ನರಸಿಂಹನ ಗುಡಿ ಇನ್ನೇನು ಕೆಲವೇ ದೂರಗಳಲ್ಲಿ ಇದೆ ಅನ್ನುವಾಗ ಸಿಕ್ಕಿದ ಜಲಪಾತವಂತೂ ಹೋಗಿ ಬರುವ ಯಾತ್ರಿಕರನ್ನೆಲ್ಲ ತನ್ನ ಮೋಹ ಪಾಶದಲ್ಲಿ ಸಿಲುಕಿಸುವಂತಿದೆ. ಹಾಗೆ ತುತ್ತ ತುದಿಗೆ ತಲುಪಿ ದರ್ಶನ ಪಡೆದ ನರಸಿಂಹನೇ ಜ್ವಾಲಾ ನರಸಿಂಹ. ನರಸಿಂಹದೇವರು ತನ್ನ ಅತ್ಯಂತ ಉಗ್ರ ಸ್ವರೂಪದಲ್ಲಿ ಅಲ್ಲಿ ಪ್ರಕಟಗೊಂಡು ಪ್ರಹ್ಲಾದನ ಸ್ತುತಿಗೆ ಶಾಂತಗೊಂಡ ಸ್ಥಳ ಅದು ಎಂಬುವುದು ಅಲ್ಲಿನ ಸ್ಥಳ ಮಹಿಮೆ. ಆ ದೇವಾಲಯದ ಬದಿಯಲ್ಲಿ ಸುಮಾರು ಕೋನಮಾಪಕದ 75ರಿಂದ 85 ಡಿಗ್ರಿಗಳಷ್ಟು ಲಂಬವಾಗಿ ಸಾಗುವ ಕಠಿಣಾತಿ ಕಠಿಣ ಹಾದಿಯೊಂದಿದೆ. ತೀರಾ ಎಂಟೆದೆಯ ಬಂಟರು ಮಾತ್ರ ಅಲ್ಲಿ ಸಾಗುತ್ತಾರೆ. ದಾರಿಯುದ್ದಕ್ಕೂ ಕಾಣುತ್ತಿದ್ದ ಆ ಎತ್ತರದ ಕಂಬದಂತಿರುವ ಬೆಟ್ಟಕ್ಕೆ ಹೋಗುವ ದಾರಿಯದು. ಆ ಬೆಟ್ಟವೇ ಉಗ್ರಸ್ತಂಭ. ದೂರದಿಂದ ನೋಡಲು ಆ ಬೆಟ್ಟ ಹೊಸ್ತಿಲಿನಂತೆ ಇದ್ದು ಪ್ರಹ್ಲಾದನನ್ನು ಕಾಪಾಡಲು ನರಸಿಂಹದೇವರು ಇಳಿಸಂಜೆ ಹೊತ್ತಿನಲ್ಲಿ ದೇವಲೋಕದಿಂದ ಭೂಲೋಕಕ್ಕೆ ಕಾಲಿಟ್ಟ ಜಾಗ ಅದು ಎಂದು ನಂಬಲಾಗಿದೆ. ಮೇಲಿನ ಜ್ವಾಲಾ ನರಸಿಂಹದೇವರನ್ನು ದರ್ಶನ ಮಾಡಿ ಮತ್ತದೇ ದಾರಿಯಲ್ಲಿ ಹಿಂತಿರುಗಿ ನಿಧಾನಕ್ಕೆ ಕೆಳಗೆ ಬಂದೆವು. ಬೆಟ್ಟದ ಮೇಲೆ ಸಾಗುತ್ತಾ ಸಾಗುತ್ತಾ ನಾವು ಮಾಲೋಲ ನರಸಿಂಹ, ಕ್ರೋಡ ಅಥವಾ ವರಾಹ ನರಸಿಂಹ, ಪಾವನ ನರಸಿಂಹ, ಭಾರ್ಗವ ನರಸಿಂಹ ಮತ್ತು ಜ್ವಾಲಾ ನರಸಿಂಹ ದೇವರ ದರ್ಶನ ಮಾಡುತ್ತೇವೆ. ಮತ್ತು ಅತ್ಯಂತ ವಿಶೇಷವಾದ ಬೆಟ್ಟದ ಅತ್ಯುನ್ನತ ಶಿಖರವಾದಂತಹ ಉಗ್ರಸ್ತಂಭವನ್ನೂ ನಾವು ನೋಡಬಹುದು. ನರಸಿಂಹದೇವರು ಮೊದಲು ಭೂಮಿಗೆ ಕಾಲಿರಿಸಿದ ಜಾಗ ಇದು ಎನ್ನಲಾಗಿದೆ. ಪ್ರಹ್ಲಾದ ಮೆಟ್ಟು ಎಂಬ ಇನ್ನೊಂದು ಗುಹಾಂತರ ದೇವಾಲಯ ಇಲ್ಲಿನ ಇನ್ನೊಂದು ಆಕರ್ಷಣೆಯಂತೆ. ಇನ್ನೂ ಉಳಿದ ನರಸಿಂಹ ದೇವಾಲಯಗಳನ್ನು ಕೆಳಗಿನ ಅಹೋಬಿಲಂ ಎಂದು ಕರೆಯಲಾಗಿದ್ದು ಅವುಗಳು ಕ್ರಮವಾಗಿ ಪ್ರಹ್ಲಾದ ವರದ ನರಸಿಂಹ, ಯೋಗಾನಂದ ನರಸಿಂಹ, ಕಾರಂಜಾ ನರಸಿಂಹ, ಛತ್ರವಾಟ ನರಸಿಂಹ ಎಂದು ಪ್ರಸಿದ್ಧಿ. ಈ ದೇವಾಲಯಗಳಿಗೆ ಭೇಟಿ ಕೊಡಲು ಬೆಟ್ಟದ ಕೆಳಗೆ ಜೀಪ್ಗಳಲ್ಲಿ ಹೋಗಬೇಕು. ನಮ್ಮ ವಾಹನಗಳು ಹೋಗುವ ದಾರಿ ಅಲ್ಲವೇ ಅಲ್ಲ ಅದು. ಅದಕ್ಕೆಂದೇ ವಿಶೇಷ ಜೀಪ್ಗಳ ವ್ಯವಸ್ಥೆ ಅಲ್ಲಿದೆ. ಒಬ್ಬೊಬ್ಬರಿಗೆ ತಲೆಗೆ ತುಂಬಾ ದುಬಾರಿ ಬೆಲೆಯನ್ನು ಜೀಪಿನ ಚಾಲಕ ಹೇಳಿದ್ದುದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಕಾದು ಕಡೆಗೆ ನಮ್ಮಂತೆಯೇ ಇನ್ನೂ ಇಬ್ಬರು ದರದ ತಿಕ್ಕಾಟದ ಮಾತುಕತೆಯಲ್ಲಿ ನಮಗೆ ಸಿಕ್ಕಿ ಜೊತೆಯಾಗಿ ನಾವೆಲ್ಲರೂ ಒಂದು ಜೀಪಿನಲ್ಲಿ ಹೊರಟೆವು. ಆ ಜೀಪುಗಳು ಮತ್ತು ಅದರ ವ್ಯವಸ್ಥೆಗಳು ದೇವರಿಗೇ ಪ್ರೀತಿ. ಅದರಲ್ಲಿ 4 ಚಕ್ರಗಳ ಹೊರತು ಬೇರೆ ಯಾವುದೇ ವ್ಯವಸ್ಥೆ ಸುವ್ಯವಸ್ಥೆಯಲ್ಲಿ ಇಲ್ಲ. ಅದು ಯಾಕೆ ಹೀಗೆ ಎಂದು ಯೋಚಿಸುತ್ತಿದ್ದ ನಮಗಿನ್ನೂ ಜೀಪು ಹೋಗುವ ದಾರಿಯ ದುರ್ಗಮತೆಯ ಬಗೆಗೆ ಕಿಂಚಿತ್ತೂ ಅರಿವಿರಲಿಲ್ಲ. ಕಾಡಿನ ನಡುವೆ ಜೀಪೇನೋ ಸಾಗುತ್ತಿತ್ತು. ಆದರೆ ದಾರಿ ಮಧ್ಯೆ ನಮಗೆ ಕಾಣುತ್ತಲೇ ಇಲ್ಲದ ದೃಶ್ಯಗಳು ಅನೇಕವಿದ್ದವು.
ಜೀಪಿನೊಂದಿಗೆ ಉರುಳಿಕೊಂಡು ಹೊರಳಿಕೊಂಡು ಅಟ್ಟಾಡಿಸಿಕೊಂಡು ಒಂದೊಂದಾಗಿ ಉಳಿದ ನರಸಿಂಹದೇವರ ದರ್ಶನ ಮಾಡಿದೆವು. ಎಲ್ಲ ದೇವರ ದರ್ಶನದ ನಂತರ ಜೀಪಿನಿಂದ ಇಳಿದ ನಂತರದಲ್ಲಿ ನಮ್ಮ ದೇಹದಲ್ಲಿ ಹೃದಯ, ಕಿಡ್ನಿ, ಲಂಗ್ಸ್ ಇತ್ಯಾದಿಗಳೆಲ್ಲ ಸ್ವಸ್ಥಾನದಲ್ಲಿ ಇದೆಯೇ ಎಂಬ ಅನುಮಾನವೊಂದು ನಮ್ಮ ಮನಸ್ಸಿನಲ್ಲಿ ಹಾದು ಹೋದದ್ದಂತೂ ಸುಳ್ಳಲ್ಲ. ಇತ್ತೀಚೆಗೆ ಆಗಾಗ್ಗೆ ಕಾಲುಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ನೋವಿನಿಂದಾಗಿ ಕನಿಷ್ಠ 50 ಮೆಟ್ಟಿಲುಗಳನ್ನೂ ಹತ್ತಲು ಹಿಂಜರಿಯುತ್ತಿದ್ದ ನಾನು ಇಂತಹ ಒಂದು ಅದ್ಭುತವಾದಂತಹ ಕ್ಷೇತ್ರಕ್ಕೆ ಯಾವುದೇ ಪೂರ್ವ ತಯಾರಿಗಳಿಲ್ಲದೆ, ಪರ್ವತಾರೋಹಣಕ್ಕೆ ಬೇಕಾದ ಕನಿಷ್ಠ ವ್ಯವಸ್ಥೆಗಳೂ ಇಲ್ಲದೆ ನಡೆದುಕೊಂಡೇ ಹೋಗಿ ಬಂದೆ ಎಂಬುದು ಇಂದಿಗೂ ನನಗೆ ಅರಗಿಸಲಾಗದ ಅಚ್ಚರಿಯಾಗಿದೆ. ಇದಕ್ಕೆ ಆ ನರಸಿಂಹದೇವರ ಕೃಪೆ ಎಂದನ್ನದೆ ಮತ್ತೇನನ್ನೋಣ ಅಲ್ವೇ ಸ್ನೇಹಿತರೆ? ನರಸಿಂಹ ಜಯಂತಿಯಾದ ಇಂದು ಶ್ರೀ ನರಸಿಂಹದೇವರಿಗೆ ಭಕ್ತಿಯಿಂದ ನಮಿಸುತ್ತಾ ನಿಮ್ಮೆಲ್ಲರಿಗೂ ವಿದಾಯವನ್ನು ಹೇಳುತ್ತೇನೆ. ಜೈ ಶ್ರೀ ನರಸಿಂಹ. मनोवाञ्छावलिदत्तं नारसिंहाय नमः. ओं महासिंहवेन्द्राय नमः. ओं अग्निलोचनाय नमः. ओं रौद्रादयितवानन्दाय नमः. ओं रामगन्धरामालवे नमः. ओं मगाज्वालाय नमः.